ಯೂಟ್ಯೂಬ್ ಸ್ಯಾಲ್ರಿ ಅಂತ ಕೇಳ್ಯಾರ ಒಬ್ರು. ಇವಾಗ ಗೈಸ್ ಒಂದು ಮೇನ್ ಕ್ವಶನ್, ಇಂಜಿನಿಯರಿಂಗ್ ಮೇಲೆ ಇಷ್ಟ ಇರಲಿಲ್ಲ ಅಂತಂದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು. 1 ಮಂತ್ 10 ಮಂತ್ 3 ಮಂತ್ಸ್ 6 ಮಂತ್ ಈ ರೀತಿ ಏನ್ ಮಾಡ್ತಿರೋ ಟ್ರೈನಿಂಗ್ ಕೊಡ್ತಿರೋ. ಬಟ್ ಇವಾಗ ಏನ್ ಮಾಡ್ಲತ್ತಾರ ಅಂದ್ರೆ ಫಸ್ಟ್ ಆಫ್ ಆಲ್ ಸಾರಿ ಭಾಳ ಲೇಟ್ ಆಯ್ತು ಕ್ವಶನಿಗೆ ಆನ್ಸರ್ ಮಾಡೋ ಸಲುವಾಗಿ. ನಮ್ಮ ಮೊದಲು ಸ್ಟಾರ್ಟಿಂಗ್ ಇದು 2 ವರ್ಷ ಹಿಂದೆ ತಗೊಂಡಿದ್ದೀನಿ ಮೊಬೈಲ್, ಬಟ್ ಸ್ಟಾರ್ಟೇ ಮಾಡಿದಿಲ್ಲ. ಮಾಡ್ಬೇಕಂತ ಈ ಮೊಬೈಲ್ ತಗೊಂಡಿದ್ದೆ ಬಟ್ ಸ್ಟಾರ್ಟೇ ಮಾಡಿಲ್ಲ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ಬ್ಲಾಗ್. ನೀವು ಈ ಬ್ಲಾಗ್ ಈಗ ಭಾಳ ಕಾಯ್ತಾ ಇದ್ರಿ. ಇದ್ಯಾವುದಪ್ಪ ಬ್ಲಾಗ್ ಅಂತಂತಂದ್ರೆ ಕ್ವಶನ್ ಆ್ಯಂಡ್ ಆನ್ಸರ್ ಅಂತಂದರೆ ನಿಮ್ದು ಕ್ವಶನ್ ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಈಗ ಮೊನ್ನೆ ಒಂದು ಬ್ಲಾಗ್ ಬಿಟ್ಟಿದ್ದನ, ಅದ್ರ ಮೇಲೆಲ್ಲ ಕ್ವಶನ್ಗಳು ಕೇಳ್ರಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಅಂತ. ಭಾಳ ಜನ ಎಲ್ಲ ಕ್ವಶನ್ಗಳು ಕೇಳಿರಿ, ಮತ್ತು ಅದ್ರ ಸಲ ಭಾಳ ಭೀ ವೇಟ್ ಮಾಡಿರಿ ಯಾವಾಗ ಬರ್ತದೆ ಅಂತ. ಫೈನಲಿ ಇವತ್ತು ನಿಮ್ಮ ಕ್ವಶನ್ಗಳಿಗೆ ಆನ್ಸರ ನಾನು ಕೊಡ್ತೇನೆ. ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ಕ್ವಶನ್. ಎಲ್ಲರೂ ಜಾಸ್ತಿ ಜನ ಏನು ಕೇಳ್ಯಾರ ಅಂತಂತಂದ್ರೆ ಎಜುಕೇಷನ್ ಬಗ್ಗೆನೇ ಕೇಳ್ಯಾರ. ಆಲ್ಮೋಸ್ಟ್ ಆಲ್ ಜನ ಎಜುಕೇಷನ್ ಬಗ್ಗೆನೇ ಕೇಳ್ಯಾರ. ಯಾವ ಕೋರ್ಸ್ ಮಾಡ್ಲತ್ತೀರಿ ನೀವು, ಬೆಂಗಳೂರಿಗೆ ಎದಕ್ಕೆ ಬಂದಿರಿ, ಇಲ್ಲಿ ಬೆಂಗಳೂರಲ್ಲಿ ಏನು ಮಾಡ್ಲತ್ತೀರಿ, ನಿಮ್ಮ ಎಜುಕೇಷನ್ ಏನದ, ಈಗ ಇಂಜಿನಿಯರಿಂಗಲ್ಲಿ ನೀವು ಯಾವ ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿರಿ, ಎಲ್ಲರೂ ಜಾಸ್ತಿ ಜನ ಬರೀ ಇದೇ ಕೇಳತ್ತೀರಿ. ಅದಕ್ಕೆಲ್ಲ ಫಸ್ಟ್ ಕ್ವಶನ್ ಇಂದ ಸ್ಟಾರ್ಟ್ ಮಾಡಮಿ ಅಂದರೆ ಎಜುಕೇಷನ್ ಬಗ್ಗೆ ಹೇಳ್ತೀನಿ. ಅಂದರೆ ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗ್ಯದ, 2026 ಕಂಪ್ಲೀಟೆಡ್ ಆಗ್ಯದ, ಪಾಸ್ಔಟ್ನ. ಇಂಜಿನಿಯರಿಂಗಲ್ಲಿ CS ಬ್ರ್ಯಾಂಚ್ ನಂದು. ನನ್ನ CS ಬ್ರ್ಯಾಂಚು ಇಲ್ಲಿ ಬೆಂಗಳೂರಲ್ಲಿ ಅದಕ್ಕೆ ಬಂದೇನಂತಂದ್ರೆ ಎಲ್ಲ ಇಂಜಿನಿಯರಿಂಗ್ದವ್ರಿಗೆ ಫೈನಲ್ ಇಯರಲ್ಲಿ ಇಂಟರ್ನ್ಶಿಪ್ ಮಾಡಲೇಬೇಕಂತಿರ್ತದೆ. ಅದ್ರ ಸಲುವಾಗಿ ನಾವು ಇಂಟರ್ನ್ಶಿಪ್ ಸಲುವಾಗಿ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಕಲಿತು ಇಲ್ಲಿ ಬಂದಿದ್ದೆವು. ಯಾವ ಮಂತಲ್ಲ ಅಂತಂದ್ರೆ February 16 ನಾವು ಬೆಂಗಳೂರಿಗೆ ಬಂದಿದ್ದೆವು. ಅವಾಗಿನಿಂದ ಕೋರ್ಸ್ ಸ್ಟಾರ್ಟ್ ಆಗಿತ್ತು. ಮತ್ತು ಮಿಡಲಲ್ಲಿ ಸ್ವಲ್ಪ ಏನು ಮಾಡಿದೆವು, ನಮ್ಮದೆಲ್ಲ ಎಕ್ಸಾಮ್ ಇದ್ದು ಫೈನಲ್ ಇಯರ್ ಎಕ್ಸಾಮ್ ಸಲುವಾಗಿ ಮಾತ್ರ ನಾವು ರಿಪೀಟ್ ಹೋಗಿದ್ದೆವು. ಮತ್ತು ಇವಾಗ ಬಂದು ಮತ್ತು ಅದೇ ಕೋರ್ಸ್ನ ಕಂಟಿನ್ಯೂ ಮಾಡ್ಲತ್ತೀನಿ. ಎಜುಕೇಷನ್ ಬಗ್ಗೆ ಆಯಿತು. ಬಟ್ ಇಲ್ಲಿ ಯಾವ ಕೋರ್ಸ್ ಮಾಡ್ಲತ್ತೀನಿ ಅಂತಂದ್ರೆ ಇಂಟರ್ನ್ಶಿಪ್ ನಾನು ಹೇಳ್ದೆ ಇಂಟರ್ನ್ಶಿಪ್ ಮಾಡ್ಲತ್ತೀನಿ ಅಂತ. ಬಟ್ ಇಂಟರ್ನ್ಶಿಪ್ ಎಲ್ಲಿ ಮಾಡ್ಲತ್ತಿದ್ದು ಅಂತ ಬಿ ಕೇಳ್ಯಾರ. ನಾನು QSPADರಲ್ಲಿ ಮಾಡ್ಲತ್ತೇನೆ. QSPADರಲ್ಲಿ ಜಾವಾ ಫುಲ್ ಸ್ಟ್ಯಾಕಲ್ಲಿ ಇಂಟರ್ನ್ಶಿಪ್ ಮಾಡ್ಲತ್ತೀವಿ. ಏನು ದುಡ್ಡು ನಮಗೆ ಕೊಡಲ್ಲ, ಫ್ರೀಯಾಗಿ ಕಲ್ಸ್ಲತ್ತಾರೆ. ಈಗ ನಾವು ಡೈರೆಕ್ಟಾಗಿ ಹೋಗಿ ಅಲ್ಲಿ ಕೋರ್ಸ್ ಮಾಡಿದೆವು ಅಂತಂತಂದ್ರೆ 40,000 50,000 ಇಲ್ಲಾಂದ್ರೆ 80,000 1 lakh ಅವ್ರ ಬಲ್ಲಿ ಕೋರ್ಸ್ಗಳವ. ಬಟ್ ಅದಕ್ಕೆಲ್ಲ ನಾವೇನು ಮಾಡಿದೆ, ಈಗ ಎಲಿಜಿಬಲ್ ಇದ್ದೇವೆ ಅಂದ್ರೆ ಫ್ರೀಯಾಗಿ ನಾವು ಹೋಗಿ ಕೋರ್ಸ್ ಎಲ್ಲ ತೊಗೋಬಹುದು. ಅದು ಫ್ರೀ ಯಾವ ರೀತಿ ಆಯಿತು ಅಂತಂತಂದ್ರೆ ಅವರು ಡೈರೆಕ್ಟಾಗಿ ನಮ್ಮ ಕಾಲೇಜಿಗೆ ಬಂದಿದ್ದರು. ಅಲ್ಲಿ ನಮಗೆ ಎಕ್ಸಾಮ್ ತೊಗೊಂಡ್ರು, ಆಪ್ಟಿಟ್ಯೂಡ್ ಟೆಸ್ಟ್ ಇತ್ತು. ಫಸ್ಟ್ ಆಪ್ಟಿಟ್ಯೂಡ್ ಎಲ್ಲ ತೊಗೊಂಡ್ರು. ಮತ್ತು ನೆಕ್ಸ್ಟ್ ಎಲ್ಲ ಏನೇನಿತ್ತು ಅಂತಂದ್ರೆ GD ರೌಂಡ್ ಇತ್ತು, ಗ್ರೂಪ್ ಡಿಸ್ಕಷನ್ ಅಂತ. ಅದರಲ್ಲಿ ಒಂದಿಷ್ಟು ಟಾಪಿಕ್ ಕೊಡ್ತಾರೆ, ಅದೆಲ್ಲದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ಬೇಕು, ಇಂಗ್ಲೀಷಲ್ಲೆಲ್ಲ ಹೇಳಬೇಕು. ಅದರಲ್ಲಿ ನಮಗೊಂದಿಷ್ಟು ಜನಕ್ಕೆ ಸೆಲೆಕ್ಟ್ ಆದವರೆಲ್ಲ ಏನು ಮಾಡಿದೆ, ನಾವು ಫ್ರೆಂಡ್ಸ್ ಎಲ್ಲ ಕಲಿತು ಇಲ್ಲಿ QSPADಗೆ ಬಂದೆವು ಬೆಂಗಳೂರಲ್ಲಿ. ಇಲ್ಲಿ ಬಂದು ಅದೇ ಕೋರ್ಸನ್ನ ಕಂಟಿನ್ಯೂಯೇಷನ್ ಮಾಡ್ಲತ್ತೀವಿ. ಬಟ್ ಇಲ್ಲೊಬ್ರದ್ದು ಕ್ವಶನ್ ಯಾವ ರೀತಿ ಇದೆ ಅಂತಂದ್ರೆ, ಅವ್ರ ಕಾಲೇಜಿಗೆ ಈ QSPADದವ್ರು ಬಂದಿರಂತ, ಬಟ್ ಇನ್ಕ್ಯುಬೇಷನ್ ಅವ್ರು ಸೆಲೆಕ್ಟ್ ಆಗಿಲ್ಲ. ಇನ್ಕ್ಯುಬೇಷನ್ ಅಂತಂದ್ರೆ ಫ್ರೀಯಾಗಿ ಅವ್ರು ಸೆಲೆಕ್ಟ್ ಆಗಿಲ್ಲ ಅಂತ. ಅವ್ರ ಕಾಲೇಜ್ದವ್ರು ಏನು ಹೇಳ್ಯಾರಂತ, 3,999 ನೀವು ಕಾಲೇಜ್ ಥ್ರೂ ಕಟ್ಟಿ ಜಾಯಿನ್ ಆಗ್ಬೋದು, ನಿಮಗೆ ಅವ್ರ ರೀತಿಯೇ ಕಲಿಸ್ತೀನಿ ಅಂತ ಹೇಳ್ಯಾರಂತ. ಬಟ್ ನಾನು ಹೇಳ್ತೀನಿ 3,999 ಕೊಟ್ಟು ನೀವು ಏನಂತೀರಿ ಜಾಯಿನ್ ಆಗ್ತೀರಿ. ಬಟ್ ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಎಲ್ಲ ಹೇಳ್ತಾರೆ ನಿಮಗೆ ಸರಿಯಾಗದ, ಟ್ರೈನಿಂಗ್ ಎಲ್ಲ ಕರೆಕ್ಟ್ ಅದ. ಪ್ಲೇಸ್ಮೆಂಟ್ ಮಾತಿಗೆ ಬಂದ್ರೆ ಏನಾಗ್ತದೆ ಅಂತಂದ್ರೆ ಅವ್ರು ಏನು ಮಾಡ್ತಾರೆ, ಅವ್ರದ್ದು ಓನಾಗಿ ಒಂದೊಂದು ಕೋರ್ಸ್ಗಳು ಹೇಳ್ತಾರೆ ಅಂತಂದ್ರೆ 30,000 ಕೊಟ್ಟು ಜಾಯಿನ್ ಆಗ್ರಿ, 80,000 ಕೊಟ್ಟು ಜಾಯಿನ್ ಆಗ್ರಿ, 1 lakh rupees ಕೊಟ್ಟು ಜಾಯಿನ್ ಆಗ್ರಿ, ನಿಮಗೆ ಡೈಲಿ ರಿಕ್ವೈರ್ಮೆಂಟ್ ಕೊಡ್ತೇವೆ ನಾವು ಅಂತಂದ್ರೆ. ಡೈಲಿ ಯಾವುದೇ ಕಂಪನಿ ಬತ್ತಂದ್ರೆ ಅದಕ್ಕೆ ನಿಮಗೆ ಟ್ರೈನ್ ಮಾಡ್ಕೇಸಿಂದ ಅವ್ರು ನಿಮ್ಗೆ ಏನು ಮಾಡ್ತಾರೆ, ಆ ಕಂಪನಿಗೆ ರಿಕ್ವೈರ್ಮೆಂಟಿಗೆ ನಿಮ್ಗೆ ಆ್ಯಡ್ ಮಾಡ್ತಾರೆ ಅವ್ರು. ಈಗ ನೀವು ಡೈರೆಕ್ಟ್ ಇನ್ಕ್ಯುಬೇಷನ್ ಬಂದ್ರೆ ಅಂತಂದ್ರೆ ನಿಮ್ಮ ಇನ್ಕ್ಯುಬೇಷನಿಗೆ ಯಾರಿಗೂ ಕೊಡಲ್ಲ, ಅವರು ಏನೂ ಕೊಡಲ್ಲ ಅಂತಂದ್ರೆ. ಅದಕ್ಕೆ ಭೀ ಕೊಡ್ತಾರೆ ಅವರು. ಯಾವ ರೀತಿ ಅಂತಂದ್ರೆ ಮೊದಲು ನೀವೇನು ಮಾಡ್ಬೇಕಾಗ್ತದೆ, ಅವರು ಮೊದಲು ಫಸ್ಟ್ ಕಂಪ್ನಿದವ್ರು ತೊಗೊಂಬಕ್ಕಿಂತ ಮುಂಚೆ ಇವರೇ QSPADದವ್ರೆ ನಿಮಗೆ ಇಂಟರ್ವ್ಯೂ ತೊಗೋತಾರೆ. ಅಂದ್ರೆ ಯಾವ ರೀತಿ ಅಂತಂದ್ರೆ ಈಗ ಏನು ಅವ್ರು ಕಲಿಸಿರ್ತಾರೋ ಅದ್ರ ಮೇಲೆ ಏನು ಮಾಡ್ತಾರೆ, ನಿಮ್ಗೆ ಒಂದಿಷ್ಟು ಕ್ವಶನ್ಗಳು ಕೇಳ್ತಾರೆ. ಅಂದ್ರೆ ಒಂದು ಇಂಟರ್ವ್ಯೂ ಯಾವ ರೀತಿ ಮಾಡ್ತಾರೆ ನೋಡ್ರಿ, ಸೇಮ್ ಟು ಸೇಮ್ ಹಾಗೆ ಮಾಡ್ತಾರೆ. ಅದ್ರಾಗ ನೀವೇನಾರ ಪಾಸ್ ಆದರೆ ಅಂತಂದ್ರೆ ಅವಾಗ ನಿಮ್ಮ ಕಂಪ್ನಿಗೆ ಆ್ಯಡ್ ಮಾಡ್ತಾರೆ ಅಷ್ಟೇ. ಅಂದ್ರೆ ರಿಕ್ವೈರ್ಮೆಂಟ್ಗಳು ಕೊಡ್ತಾರೆ ನಿಮಗೆ. ಅಲ್ಲಿ ತನಕ ನಿಮಗೆ ಏನೂ ಕೊಡಲ್ಲ. ನೀವು ಸ್ವಲ್ಪ ಒಂದು ಮಿಸ್ಟೇಕ್ ಮಾಡ್ತಾರೆ ಅಂತಂದ್ರೆ ರಿಮಾರ್ಕ್ ಆಗ್ತದೆ ನಿಮ್ಮದು QSPADನಾಗ ರಿಮಾರ್ಕ್ ಆಗ್ತದೆ. ಮತ್ತು ನೀವು ರಿಮಾರ್ಕ್ ಕೊಡಬೇಕು. ನೀವು ಎಷ್ಟು ಸಲ ರಿಮಾರ್ಕ್ ಕೊಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅಂದರೆ ನೀವು ಹಾಗೆ ಕೊಟ್ಕೋತೇ ಹೋಗ್ತೀರಿ, ಅವ್ರು ಹಾಗೆ ಕೇಳ್ಕೊತೇ ಹೋಗ್ತಾರೆ. ನೀವು ಏನಾರ ಮಾಡ್ಬೇಕಂತಂದ್ರೆ ಮತ್ತೆ ಎಲ್ಲಿಗೆ ಬರ್ತೀರ ಅಂತಂದ್ರೆ ಲಾಸ್ಟಿಗೆಲ್ಲ ಸುತ್ತಮುತ್ತ ಎಲ್ಲ ಕಡೆ ಬಂದು ಲಾಸ್ಟಿಗೆ 1 lakh ರೂಪಾಯಿ ಕೊಡ್ಬೇಕಾಗ್ತದೆ. ಇಲ್ದಾರೆ 50,000 30,000 ರೂಪಾಯಿ ಕೊಟ್ಟು ಒಂದು ಅವ್ರದ್ದು ಕೋರ್ಸ್ ತೊಗೋಬೇಕಾಗ್ತದೆ. ನೀವು ಆ ರೀತಿ ಕೊಟ್ರಂತಂದ್ರೆ ಅವ್ರು ನಾಳೆ ಹಿಡ್ದೇ ನಿಮಗೆ ಯಾವುದೇ ಕಂಪನಿ ಬರ್ತಂತಂದ್ರೆ ಸೀದಾ ಡೈರೆಕ್ಟಾಗಿ ರಿಕ್ವೈರ್ಮೆಂಟಿಗೆ ಹಾಕಿಬಿಡ್ತಾರೆ. ಇವಾಗ ಗೈಸ್ ಒಂದು ಮೇನ್ ಕ್ವಶನ್ ಅಂತಂದ್ರೆ, ಇವರು 1 ವಿಡಿಯೋನಾಗಲ್ರಿ, 2 ವಿಡಿಯೋನಾಗಲ್ರಿ, 3 ವಿಡಿಯೋನಾಗಲ್ರಿ,
ಕಂಟಿನ್ಯೂ ಹಿಂದೆ ನಾ ಎಷ್ಟು ವಿಡಿಯೋಗಳು ಬಿಟ್ಟು ನೋಡೋ ಒಂದು 4-5 ವಿಡಿಯೋ 5-6 ವಿಡಿಯೋಗಳು ಬಿಟ್ಟು ನೋಡೋ ಅದ್ರ ಬುಡಕ್ಕೆ ಕಂಟಿನ್ಯೂ ಕ್ವಶನ್ ಕೇಳತ್ತಾರ. ಅದ್ರ ಸಲುವಾಗಿ ವೇಟ್ ಮಾಡಿ ಲಾಸ್ಟಿಗೆ ಹಾಕ್ಲತ್ತೀನಿ ಈ ವಿಡಿಯೋ. ಅಂದರೆ ಲಾಸ್ಟಿಗೆ ಈ ಕ್ವಶನ್ ಹೇಳತ್ತೀನಿ ಅಂತಂದ್ರೆ ಅವರು ಒಂದೇ ಕಮೆಂಟಲ್ಲಿ 1 ಅಲ್ಲ 2 ಅಲ್ಲ 6 ಕ್ವಶನ್ಗಳು ಕೇಳ್ಯಾರ ಅವರು ಎಲ್ಲ ಹಾಕಿ. ಅದ್ರ ಸಲುವಾಗಿ ಫೈನಲಿ ಅವರಿಗೆ ರಿಪ್ಲೈ ಮಾಡ್ಲತ್ತೇನೆ. ಬ್ರೋ, ಇಟ್ ಈಸ್ ಮೈ ಡೈಲಿ ಕ್ವಶನ್ ಬಟ್ ಯು ಹ್ಯಾವ್ ನಾಟ್ ರಿಪ್ಲೈಡ್ ಮೈ ಕ್ವಶನ್ ಈಸ್ ಹೌ ಈಸ್ ಯುವರ್ ಇಂಜಿನಿಯರಿಂಗ್ ಲೈಫ್ ಅಂತ ಕೇಳತ್ತಾರವರು. ಫಸ್ಟ್ ಆಫ್ ಆಲ್ ಸಾರಿ, ಭಾಳ ಲೇಟ್ ಆಯಿತು ಕ್ವಶನಿಗೆ ಆನ್ಸರ್ ಮಾಡೋ ಸಲುವಾಗಿ. ನಾನು ಡೈಲಿ ನೋಡ್ತಿದ್ದೆ ಕಮೆಂಟ್ಸ್, ಬಟ್ ರಿಪ್ಲೈ ಒಂದಿನ ಇದೇ ರೀತಿ ಡೈರೆಕ್ಟಾಗಿ ವಿಡಿಯೋ ಮಾಡಿ ಮಾಡಮಂತ ವೇಟ್ ಮಾಡ್ಲತ್ತಿದ್ರೆ ಫೈನಲಿ ರಿಪ್ಲೈ ಮಾಡ್ಲತ್ತೀನಿ. ಅಂದ್ರೆ ಹೌ ಈಸ್ ಯುವರ್ ಇಂಜಿನಿಯರಿಂಗ್ ಲೈಫ್ ಅಂತ ಕೇಳತ್ತಾರ. ನೆಗೆಟಿವ್ ಆಗಿ ಹೇಳ್ತೀನಿ, ಪಾಸಿಟಿವ್ ಆಗಿ ಭೀ ಹೇಳ್ತೀನಿ. ನಿಮಗೆ ನೆಗೆಟಿವ್ ಆಗಿ ಹೇಳ್ತೀನಿ, ಯಾಕಂತಂದ್ರೆ ಇಂಜಿನಿಯರಿಂಗ್ ಹೆಂಗಂತಂದ್ರೆ ನಿಮಗೆ ಇಂಜಿನಿಯರಿಂಗ್ ಮೇಲೆ ಇಷ್ಟ ಇರಲಿಲ್ಲ ಅಂತಂದ್ರೆ ಮಾಡಲಿಕ್ಕೆ ಹೋಗ್ಬಾರ್ದು ಒಂದೇ ಮಾತು. ಯಾಕಂದ್ರೆ ಇಂಜಿನಿಯರ್ಸ್ದವ್ರು ಇಷ್ಟು ಜನ ಹರ ಎಲ್ಲಿ ನೋಡ್ತಿರೋ ನಿಮಗೆ ಬರೀ ಇಂಜಿನಿಯರ್ಸ್ಗಳೇ ಕಾಣ್ತಾರೆ. ನೀವು ಯಾರಿಗೆ ಭೀ ಕೇಳ್ರಿ, ನೀವು ಏನು ಮಾಡತ್ತಿ ಅಂತಂದ್ರೆ ಇಂಜಿನಿಯರಿಂಗ್ ಅಂದ್ರೆ ಜಾಸ್ತಿ ಜನ ಇದೇ ಕಾಲೇದ್ರಿಂದ ಏನಾಗ್ಲತ್ತವ, ಸ್ವಲ್ಪ ಆಪರ್ಚುನಿಟಿಗಳು ಕಡಿಮೆ ಆಗ್ಲತ್ತವ. ಅದ್ರ ಸಲುವಾಗಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಮಾಡೇ ಮಾಡ್ತೀನಿ, ಒಂದು ಗೋಲ್ ಇತ್ತು, ಒಂದು ಏಮ್ ಇತ್ತು ಅಂತಂದ್ರೆ ನೀವು ಮಾಡ್ಬೋದು. ಈಸಿಯಾಗಿ ನಿಮ್ಮದು ಲೈಫ್ ಸೆಟಲ್ ಮಾಡ್ಕೋಬೋದು. ಇಂಜಿನಿಯರಿಂಗ್ ಮಾಡಿ ಆರಾಮಾಗಿ ಆಗ್ತದೆ, ಮಾಡ್ಬೋದು. ಓಕೆ ಗೈಸ್, ಇವಾಗ ಪಾಸಿಟಿವ್ ಬಗ್ಗೆ ಮಾತಾಡಮ್ರಿ. ಇಂಜಿನಿಯರ್ಸ್ಗಳು ಜಾಸ್ತಿ ಜನರ ಅಂತ ನಾ ಹೇಳ್ದ. ಬಟ್ ಇಂಜಿನಿಯರಿಂಗ್ ಎಷ್ಟು ಜನ ನೋಡ್ರಿ, ಅಷ್ಟು ಜನಕ್ಕೆ ಕೆಲಸ ಸಿಗೋಷ್ಟೆಲ್ಲ ಕಂಪ್ನಿಗಳು ಕೂಡ ಭೀ ಅವರ ನಮ್ಮ ಹತ್ರ. ಬಟ್ ಆ ಕಂಪ್ನಿಗಳು ಯಾವುವು ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಅದಕ್ಕೆ ಯಾವ ರೀತಿ ರಿಕ್ವೈರ್ಮೆಂಟ್ ಅದ ಅವ್ರ ಹತ್ರ, ಯಾವ ರೀತಿ ಯಾವುದ್ಯಾವುದೆಲ್ಲ ಬೇಕು ಅವ್ರಿಗೆ. ಅಂದ್ರೆ ಎಲ್ಲರೂ ಸೇಮೇ ಕಲಿತಾರೆ ಅಂತಂದ್ರೆ ಎಲ್ಲರೂ ಕೋಡಿಂಗ್. ಓಕೆ, ಕೋಡಿಂಗ್ ಕೂಡ ಅದ, ಕೋಡಿಂಗ್ ಬೇಕೇ ಬೇಕು. ಎಲ್ಲರೆಲ್ಲ ಸೇಮ್ ಕಲಿಯೋದ್ರ ನಿಂತ ಏನಲ್ಲತ್ತದ, ಎಲ್ಲರೂ ಸೇಮ್ ಕಂಪ್ನಿಗಳಿಗೆ ಅಪ್ಲೈ ಮಾಡ್ಲತ್ತಾರ. ಅದಕ್ಕೆ ಬಿಟ್ಟು ಬೇರೆ ಕಂಪ್ನಿಗಳು ಸಾಕಷ್ಟು ಅವರಿಗೆಲ್ಲ ಸ್ಟಾರ್ಟಪ್ ಕೂಡ ಭಾಳ ಭಾಳವ. ನಾವು ಸ್ಟಾರ್ಟಿಂಗ್ ಸೇರೋ ತನಕ ಒಂದು ಕಂಪ್ನಿ ನಾವು ಸೇರಿದೆ ಅಂತಂದ್ರೆ ಮುಗಿದೈತೆ ಗಾಯ್ತು. ನೆಕ್ಸ್ಟ್ ಒಂದ್ರ ನಿಂತು ಒಂದು ಸ್ಟೆಪ್ ಬೈ ಸ್ಟೆಪ್ ಮತ್ತೆ ಒಂದು ಏನಾರ ದೊಡ್ಡ ಕಂಪ್ನಿಗೆ ಒಂದು ಗೋಲ್ ಇಟ್ಕೊಂಡು ನಾವು ಮುಂದೆ ವರ್ಕ್ ಮಾಡಿದೆ ಅಂತಂದ್ರೆ ಒಂದು ದೊಡ್ಡ ಕಂಪ್ನಿ ಸಿಗುತ್ತೆ ಅಂತಂದ್ರೆ ಜೀವನ ಸೆಟಲ್ ನೋಡ್ರಿ. ಲೈಫ್ ಅಂತೂ ಫುಲ್ ಸೆಟಲ್ ಆಗಿಬಿಡ್ತದ. ಇಲ್ಲ ಇಂಜಿನಿಯರಿಂಗ್ ಮಾಡಿದ್ರಂತಾರೆ, ಇಂಜಿನಿಯರಿಂಗ್ ಒಂದು ಬೆಸ್ಟ್ ಅದ, ಭಾರಿ ಅದ. ನಾವೇನ್ರಿ ಒಂದು ಏಮ್ ನಮ್ಮ ಹತ್ರ ಒಂದು ಗೋಲ್ ಇತ್ತು ಅಂತಂತಂದ್ರೆ ಆರಾಮಾಗಿ ಅಚೀವ್ ಆರಾಮಾಗಿ ಮಾಡ್ಬೋದು. ಕಂಪ್ನೀಸ್ಗಳು ಭಾಳ ಅವ. ಅದ್ರ ಸಲುವಾಗಿ ಸ್ವಲ್ಪ ಸರ್ಚ್ ಮಾಡಿ, ಸ್ವಲ್ಪ ಎಲ್ಲ ನೋಡಿ ಕರೆಕ್ಟಾಗಿ ಮಾಡಿ ಒಂದು ಏಮ ಗೋಲ್ ಇಟ್ಕೊಂಡು ಮಾಡಿದೆವು ಅಂತಂದ್ರೆ ಆರಾಮಾಗಿ ಒಂದು ನಾವು ಲೈಫನ್ನು ಸೆಟಲ್ ಮಾಡ್ಕೊಬೋದು ನೋಡ್ರಿ. ಸೆಕೆಂಡ್ನೇ ಕ್ವಶನ್ ಅವ್ರು ಅದೇ ಕೇಳ್ಯಾರ, ಅಂದ್ರೆ ಒಪಿನಿಯನ್ ಏನದ ನಿಮ್ಮದು ಒಪಿನಿಯನ್ ಏನು ಇಂಜಿನಿಯರಿಂಗ್ ಲೈಫ್ ಬಗ್ಗೆ ಅಂತ. ಇಂಜಿನಿಯರಿಂಗ್ ಲೈಫ್ ಭಾರಿ ಅದ ರೀ. ಯಾರಿಗೆ ಏಮ ಗೋಲ್ ಅಂತವ ನೋಡ್ರಿ ಅವ್ರಿಗಂತೂ ಸಖತ್ತಾಗದ. ಯಾರು ಸುಮ್ಮನೆ ನಾರ್ಮಲ್ ಆಗಿ ಮಾಡ್ತೀನಿ ಆಯ್ತು ಹೋಲ್ಬಿಡು ಹಂಗಿಂಗೆ ಮಾಡೋರಿಗೆಲ್ಲ ಅದು ಇಂಜಿನಿಯರಿಂಗ್ ಅಲ್ಲ, ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾರು. ಅವರು ನೆಕ್ಸ್ಟ್ ಕ್ವೆಶನ್ ಏನು ಕೇಳತ್ತಾರಂತಂದ್ರೆ, ಇಂಜಿನಿಯರ್ ಮಾಡೋಕ್ಕಿಂತ ಮೊದಲು ಯಾವ ರೀತಿ ಥಿಂಕ್ ಮಾಡಿದ್ರಿ, ಇಂಜಿನಿಯರ್ ಆದಮೇಲೆ ಏನು ಥಿಂಕ್ ಮಾಡ್ಲತ್ತೀರ ಅಂತ ಕೇಳತ್ತಾರ ಅವರು. ಇಂಜಿನಿಯರ್ಗಿಂತ ಮೊದಲ ನನಗೆ ಗೊತ್ತಿದ್ದಿಲ್ಲ ರೀ ಈ ರೀತಿ ಇಂಜಿನಿಯರಿಂಗ್ ಅದ. ಅಂದ್ರೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಷ್ಟೇ ಗೊತ್ತಿತ್ತು. ಅಂದ್ರೆ ಈ ರೀತಿ ಎಲ್ಲ ಮುಂದೆ ಕಂಪ್ನೀಸ್ಗಳು ಈ ರೀತಿ ಎಲ್ಲ ಮಾಡಬೇಕು, ಕಂಪ್ನೀಸ್ಗಳು ಈ ರೀತಿ ಇರ್ತಾವ, ಅದ್ರಾಗ MNC ಪ್ರಾಡಕ್ಟ್ ಬೇಸ, ಅದು ಬೇಸ ಇದು ಬೇಸ, ಏನು ಸುಡಗಾಡಿ ಏನೂ ಗೊತ್ತಿದ್ದಿಲ್ಲ ರೀ ನಂಗೆ. ಒಂದೇ ಮಾತಾಡ್ಬೇಕಂದ್ರೆ ಏನೂ ಗೊತ್ತಿದ್ದಿಲ್ಲ. ಯಾವ ರೀತಿ ಅಂದ್ರೆ ಒಂದು ಮಾಡ್ಬೇಕತ್ತಿತ್ತು, ಒಂದು ಸೈನ್ಸ್ ಮಾಡ್ದೆ. ಯಾಕಂದ್ರೆ ಭಾಳ ಜನ ಕಡಿಮೆ ನಮ್ಮ ಊರಾಗ ಇಂಜಿನಿಯರಿಂಗ್ ಮಾಡಿದವರು, ಅದರಲ್ಲಿ ನಾನು ಒಬ್ಬ. ಅದಕ್ಕೆಲ್ಲ ನನಗೆ ಅಷ್ಟೇನು ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ, ಗೊತ್ತಿರಲಿಲ್ಲ. ಇವ್ರು ಹೇಳೋದ್ರ ನಿಂತ ನಾವೇ ಕೇಳೋದ. ಓಕೆ, ನನಗೆ ಭೀ ಇಂಟ್ರೆಸ್ಟ್ ಬಂತು ಅದ್ರ ಮೇಲೆಲ್ಲ ಈ ರೀತಿ ಮಾಡಬೇಕು ಹಿಂಗೆ ಅಂತ. ಅದ್ರ ಮೇಲೆಲ್ಲ ಮಾಡ್ದೆ, ಎಲ್ಲ ಕರೆಕ್ಟಾಗಿ ಮಾಡ್ದೆ, ಎಲ್ಲ ಮಾಡಿ ಎಲ್ಲ ಕ್ಲಿಯರ್ ಅವ. ಈಗ ಏನೂ ಬ್ಯಾಕ್ ಇಲ್ಲ, ಏನಿಲ್ಲ, ಅಷ್ಟು ಕ್ಲಿಯರ್ ಮಾಡ್ಕೊಂಡಿನಿ, ಎಲ್ಲ ಓದ್ದೆ ಕರೆಕ್ಟಾಗಿ ಸರಿಯಾಗಿ ಮಾಡೀನಿ. ಬಟ್ ಇಂಜಿನಿಯರಿಂಗ್ ಆದಮೇಲೆ ಏನು ಯೋಚನೆ ಉಂಟದ ಅಂತಂದರೆ ಗೈಸ್ ಅಂತಂದರೆ ಬೇರೆ ಕಡೆ ಮಾಡ್ರೆ ಭೀ ಎಲ್ಲ ಕಡೆ ಪ್ರಾಬ್ಲಮ್. ಯಾವುದೇ ಮಾಡ್ಲಾಕ ಎಲ್ಲ ಕಡೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲೇಬೇಕು ನಾವು. ಈಗ ಭೀ ಕೂಡ ಅದೇ ಮಾಡ್ಲದೇನ. ಈಗ ಸ್ವಲ್ಪ ಮೆಹನತ್ ಮಾಡಿ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದೆವು ಅಂತಂದ್ರೆ ಆರಾಮಾಗಿ ಒಂದು ಕಂಪ್ನಿದಾಗ ನಾವು ಸೆಲೆಕ್ಟ್ ಮಾಡಿ ವರ್ಕ್ ಮಾಡ್ಬೋದು. ಆರಾಮಾಗಿ ನಮ್ಮ ಲೈಫ್ ಸೆಟಲ್ ಮಾಡ್ಕೋಬೋದು. ಈಗ ಅವ್ರ ಫೋರ್ತ್ ಕ್ವಶನ್ ಅದೇ ಅದ ಅಂತಂದ್ರೆ, ನಿಮ್ದೆಲ್ಲ ಇಂಟರ್ನ್ಶಿಪ್ ಆಲ್ರೆಡಿ ಮುಗಿದೋದಲ್ಲ. ಅಂದ್ರೆ ಫಸ್ಟ್ ವಿಡಿಯೋ ಎಲ್ಲ ಅವ್ರು ನೋಡ್ಯಾರ, ಆಲ್ರೆಡಿ ಇಂಟರ್ನ್ಶಿಪ್ ಎಲ್ಲ ಮುಗಿದೋದಲ್ಲ. ಮತ್ತೆ ಯಾಕೆ ಏನು ಮಾಡ್ಲತ್ತೀರಿ ಇವಾಗ ಏನು ಮಾಡ್ಲತ್ತೀರಿ ಅಂತ. ಅದು ನಂಗೆ ಮುಗಿದಿದ್ದಿಲ್ಲ, ಒಂದು ಅರ್ಧಕ್ಕೆ ಬಂದು ನಿಂತಿತ್ತು. ಅಂದ್ರೆ ಜಾವಾ ಕಂಪ್ಲೀಟ್ ಆಗಿತ್ತು, ಅಡ್ವಾನ್ಸ್ ಜಾವಾ ಇನ್ನೂ ಹಾಗೆ ಓದಿತ್ತು. ಅದ್ರ ಸಲುವಾಗಿ ಅದೇ ಕೋರ್ಸನ್ನ ಕಂಟಿನ್ಯೂಯೇಷನ್ ಮಾಡ್ಲತ್ತೀನಿ ಅಷ್ಟೇ, ಅದರ ಬಿಟ್ಟು ಮತ್ತೇನಿಲ್ಲ. ನೆಕ್ಸ್ಟ್ ಜಾಬ್ ಆಪರ್ಚುನಿಟಿ ಬಗ್ಗೆ ಕೇಳ್ತಾರೆ ಅವರು.
ಯಾವ ರೀತಿ ಜಾಬ್ ಆಪರ್ಚುನಿಟೀಸ್ ಆ್ಯಸ್ ಇಟ್ ಈಸ್ ಗೈಸ್ ಆಗ ಹೇಳೋದನ್ನ ಎಲ್ಲ ಜಾಬ್ ಆಪರ್ಚುನಿಟಿ ಯಾವ ರೀತಿ ಅಂತಂದ್ರೆ ಎಲ್ಲರಿಗೆ ಏನು ಬೇಕಿದೆ ಅಂತಂದ್ರೆ ಈಗ ಎಲ್ಲ ಕಲ್ತಿರೋರೇ ಬೇಕಾಗ್ಯಾರ ಈಗಲ್ಲ. ಮೊದಲು ಯಾವ ರೀತಿ ಅಂತಂದ್ರೆ ಮೊದಲು ಅವ್ರು ಕರೆಸಿ ಕಂಪ್ನಿದವ್ರು ಕರ್ಕೊಂಡು ಎಲ್ಲ ಫುಲ್ ರೆಡಿನೇ ಬೇಕಾದವ್ರು. ಈಗ ನಿಮ್ಗೆ ಯಾವ ರೀತಿ ಈಗ ರೆಡಿಮೇಡ್ ಬೇಕು ನೋಡ್ರಿ ಈಗೆಲ್ಲ ಅಂತಂದ್ರೆ ಎಲ್ಲ ರೆಡಿ ಇದ್ದಿದ್ದೇ ಬೇಕು ನೋಡ್ರಿ ಫುಡ್ ಈಗೆಲ್ಲ ಅಂತಂದ್ರೆ ಸೀದಾ ಡೈರೆಕ್ಟ್ ಅದು ಇದು ತೆಗೆಯೋದು ಜೊಮ್ಯಾಟೊ ಸ್ವಿಗ್ಗಿ ಎಲ್ಲ ತೆಗೆಯೋದು ಸೀದಾ ಡೈರೆಕ್ಟ್ ಯಾವ ರೀತಿ ಮಾಡ್ತಾರೆ ಸೇಮ್ ಎಲ್ಲರಿಗೆ ಅದೇ ರೀತಿ ಬೇಕೇ ಅದ. ಯಾವ ರೀತಿ ಅಂತಂದ್ರೆ ಈಗ ಡೈರೆಕ್ಟಾಗಿ ಎಲ್ಲ ಕಲ್ತಿರೋರೇ ಬೇಕು ಅವ್ರಿಗೆ. ಯಾರು ಕಲಿಯೋರು ಸ್ವಲ್ಪ ಏನು ಇಲ್ಲ ಅಂತಂದ್ರೆ ಅವ್ರಿಗೆ ಹೊರಗಿಡ್ತಾರೆ. ಅವ್ರಿಗೆ ಈ ಎಲ್ಲರೂ ಕಲ್ತಿರೋರು ಬೇಕಾಗ್ಯಾರ. ಅದ್ರ ಸಲುವಾಗಿ ಯಾವುದೇ ಇರ್ಲಕ್ಕ ಫುಲ್ ಡೀಪಾಗಿ ಓದ್ರಿ, ಡೀಪಾಗಿ ಕಲೀರಿ. ಏನೇ ಇರ್ಲಕ್ಕ ಭಾಳ ಇಂಟ್ರೆಸ್ಟ್ ಕೊಟ್ಟು ಕಲೀರಿ. ನೀವು ಎದ್ರಾಗ ಏನು ಮಾಡ್ಬೇಕಲ್ಲತ್ತೀರಿ ಅದ್ರಾಗ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರ ಅಂತಂದ್ರೆ ಪಕ್ಕ ಆಗ್ತದ. ಕನ್ಸಿಸ್ಟೆನ್ಸಿ ನಿಂತು ಮಾಡಿರಿ. ಏನೇ ಅಲ್ಲಿ ವರ್ಕ್ ಆಗ್ತದ ಬರ್ತಾವ. ಒಂದಿನ ಇಲ್ಲ ನೀವೇನ್ರಿ ಅದ್ರ ಮೇಲೆ ವರ್ಕ್ ಮಾಡ್ಲತ್ತೀರ ಅಂದ್ರೆ ಪಕ್ಕ ನಿಮಗೆ ಅದು ಸಕ್ಸಸ್ ಸಿಗ್ತದೆ. ಜಾಬ್ ಕೂಡ ಸಿಗ್ತದೆ. ಜಾಬ್ ಏನು ಭಾಳ ದೊಡ್ಡದಿಲ್ಲ. ಜಾಬ್ ಸಿಗೋಕ್ಕಿಂತ ಮುಂಚೆ ಒಂದು ಪ್ರಾಬ್ಲಮ್ ಅದ, ಸಿಕ್ಮ್ಯಾಕ ಒಂದು ಪ್ರಾಬ್ಲಮ್ ಅದ. ಅದು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಅದ್ರಾಗ ಏನು ಕೇಳೋದಂದ್ರೆ ಅಕಾರ್ಡಿಂಗ್ ಟು ಮೀ, ಬರೀ ನನ್ನ ಪ್ರಕಾರ ಅಂತ ಬೇರೆಯವ್ರ ಪ್ರಕಾರ ಇಲ್ಲ, ನನ್ನ ಪ್ರಕಾರ ಏನು ಅನ್ನಿಸ್ತದ ಜಾಬ್ ಆಪರ್ಚುನಿಟಿ ಬಗ್ಗೆ ಅಂತ ಆ್ಯಸ್ ಇಟ್ ಈಸ್ ಗೈಸ್ ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ಯಾವ ರೀತಿ ಅಂತ ಜಾಬ್ ಆಪರ್ಚುನಿಟೀಸ್ ಭಾಳ ಅವ. ಬಟ್ ಅದ್ರ ತಕ್ಕಂಗೆಲ್ಲ ನಾವು ಓದಬೇಕಾಗ್ತದೆ. ಅದ್ರ ತಕ್ಕಂಗೆ ನಾವೆಲ್ಲ ಪ್ರಾಕ್ಟೀಸ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಯಾವುದೇ ಇರಲಿ ಈಸಿನಾಗಂತೂ ಯಾವುದು ಸಿಗಲ್ಲ. ಒಂದೇ ಮಾತಂತೂ ಈಸಿನಾಗ ಯಾವುದು ಸಿಗಲ್ಲ. ನಿಮಗೆ ಸಿಗಬೇಕಂತಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಬೇಕು. ಸ್ವಲ್ಪ ಹಾರ್ಡ್ ವರ್ಕ್ ಅದ್ರ ಮೇಲೆ ಮಾಡಿದ್ರೆ ಅಂತಂದ್ರೆ ಪಕ್ಕ ಸಿಗ್ತದೆ. ನೀವು ಎಂಥ ದೊಡ್ಡದೇನು ಗೂಗಲ್ ಬಿ ಏನಾಗ್ತದೆ ಆರಾಮಾಗಿ ಸಿಗ್ಬೋದು. ನೀವೇನ್ರೆ ಆ ರೀತಿ ಹಾರ್ಡ್ ವರ್ಕ್ ಮಾಡಿದ್ರಿ, ಆ ರೀತಿ ಇದು ಮಾಡಿದ್ರೆ ಅಂತಂದ್ರೆ ಗೂಗಲ್ ಬಿ ಏನು ಭಾಳ ದೊಡ್ಡದಿಲ್ಲ. ಭಾಳ ಹಾರ್ಡ್ ವರ್ಕ್ ಮಾಡ್ಬೇಕಾಗ್ತದೆ. ಅಂಥ ದೊಡ್ಡ ಕಂಪ್ನಿ ಮಾಡ್ಬೇಕಂದ್ರೆ ಸ್ವಲ್ಪ ಎಲ್ಲ ಹಾರ್ಡ್ ವರ್ಕ್ ಮಾಡ್ಬೇಕಾಗ್ತದೆ. ಇವೆಲ್ಲ ನಾರ್ಮಲ್ ಆಗಿ ಸಣ್ಣ ಕಂಪ್ನಿದಾಗಿ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಅದು ನೀವೇನಾದ್ರೂ ಗೂಗಲ್ ಮೈಕ್ರೋಸಾಫ್ಟ್ ಆ ರೀತಿ ಏಮ್ ಇಟ್ಕೊಂಡ್ರು ಅಂತಂದ್ರೆ ಇವೆಲ್ಲ ನಾರ್ಮಲ್ ಆಗಿ ನೀವು ಏನು ಮಾಡ್ಬೋದು ಎಷ್ಟು ಬೇಕು ಅಷ್ಟೆಲ್ಲ ಜಾಬ್ಗಳು ನೀವೆಲ್ಲ ಕ್ರ್ಯಾಕ್ ಮಾಡ್ಬೋದು ಆರಾಮಾಗಿ ಅಂತ. ಜಾಬ್ ಆಪರ್ಚುನಿಟಿ ಇಲ್ಲಂತಿಲ್ಲ. ಬಟ್ ಆ ರೀತಿ ನಾವು ಕಲ್ಯಾರ ಬಟ್ಟಿಗೆ ಎಲ್ಲರೂ ಸೇಮ್ ಕಲ್ಯಾದ್ರ ನಿಂತ ಏನಲ್ಲದು ಜಾಬ್ ಆಪರ್ಚುನಿಟಿಗಳು ಕಡಿಮೆ ಆಲತ್ತಾವ ನಮಗೆ. ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಲಿಬೇಕು ಅನ್ನೋದು. ಯಾವುದೇ ಇರಲಿ ಗೈಸ್ ಒಂದು ಮಾತು ನೆನ್ಪಿಡ್ರಿ, ಹಾರ್ಡ್ ವರ್ಕ್ ಅಂತೂ ಮಾಡಲೇಬೇಕು. ಫಸ್ಟಿಗೆ ಎಲ್ಲನೂ ಟಫ್ ಅನ್ನಿಸ್ತದ. ಅದನ್ನು ಮೀರಿ ನಾವೇನಾರ ವರ್ಕ್ ಮಾಡಿದೆವು ಅಂತಂದ್ರೆ ನಮಗೆ ಮೀರಿದು ಯಾವುದೇ ಇಲ್ಲ ನೋಡ್ರಿ. ಇದೆಲ್ಲ ಗೈಸ್ ನಿಮ್ಮ ಕ್ವಶನ್ ಆಯಿತು, ಎಜುಕೇಷನ್ ಬಗ್ಗೆ ಎಲ್ಲ ಐತಿ. ಇವಾಗ ಒಂದಿಷ್ಟು ಕಾಮನ್ ಕ್ವಶನಿಗೆ ಬರಾಮಿ ಅಂತಂದ್ರೆ ರಿಲೇಟೆಡ್ ಟು ಯೂಟ್ಯೂಬಲ್ಲಿ ನಮ್ಮ ಪಿಜಿದಲ್ಲಿ ಮತ್ತು ಅವಕ್ಕೆ ಬರಾಮ ಕ್ವಶನಿಗೆ. ಅಂದ್ರೇನು ಫಸ್ಟ್ ಕ್ವಶನ್ ಏನಂದ್ರೆ ಯೂಟ್ಯೂಬ್ ಸ್ಯಾಲ್ರಿ ಅಂತ ಕೇಳ್ಯಾರ ಒಬ್ಬರು. ಫಸ್ಟ್ ಆಫ್ ಆಲ್ ನಿಮಗೆ ಹೇಳ್ಬೇಕಂದ್ರೆ ಗೈಸ್ ನಂದು ಚಾನಲ್ ಇನ್ನೂ ಮಾನಿಟೈಸೇಷನ್ ಆಗ್ಯಾನ. ಮಾನಿಟೈಸೇಷನ್ ಅಂತಂದ್ರೆ ಏನಂದ್ರೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಯೂಟ್ಯೂಬ್ದು. ಇಷ್ಟು ವ್ಯೂಸ್ ಕಂಪ್ಲೀಟ್ ಆಗಬೇಕು, ಇಷ್ಟು ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂತ. ಬಟ್ ಶಾರ್ಟ್ಸಿಗೆ ಏನು ಮಾಡಿದ್ರೆ ಅಂದ್ರೆ ಒಂದು ಕಂಡೀಷನ್ ಮಾಡ್ಯಾರ. ಶಾರ್ಟ್ಸಿಗೆಲ್ಲ ವ್ಯೂಸ್ ಅಂದರೆ ಶಾರ್ಟ್ಸಿಗೆ ವಾಚ್ ಅವರ್ ಹಿಡಿಯಲಾಗ್ಯಾರ ಅವರು. ಬರೀ ವ್ಯೂಸ್ ಇಡ್ಲಿತ್ತಾರ. ಅದು ವ್ಯೂಸ್ ಏನಾಗ್ಲತ್ತಂದ್ರೆ 90 ಡೇಸಲ್ಲಿ 10 ಮಿಲಿಯನ್ ಮಾಡ್ಬೇಕಂತ. ಅಷ್ಟು ನಂದು ಆಗಿಲ್ಲ ಇನ್ನು. ಅಂದರೆ 90 ಡೇಸ್ ಒಳಗಡೆನೇ 10 ಮಿಲಿಯನ್ ಆಗಬೇಕು. ಬಟ್ ಅದು ನಂದು ಇನ್ನೂ ಆಗಿಲ್ಲ. ಆಯ್ತು ಅಂತಂದರೆ ನಿಮಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿರ್ತೀನಿ ನಾನು. ನಂದು ಇನ್ನೂ ಯೂಟ್ಯೂಬ್ ಸ್ಯಾಲ್ರಿ ಇಲ್ಲ, ನಂದು ಇನ್ನೂ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ. ಹಾಗೇನ್ರ ಆಯಿತು ಅಂತಂದರೆ ನಿಮಗೆ ತಿಳಿಸಿರ್ತೀನಿ. ಇನ್ನೊಬ್ಬರು ಒಂದು ಮಸ್ತ್ ಕ್ವಶನ್ ಏನು ಕೇಳ್ಯಾರ ಅಂತಂದ್ರೆ ನಿಮ್ಮದು ಜರ್ನಿನ ಹೇಳಸಲಕ್ಕ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಯಾಕೆ ಚೂಸ್ ಮಾಡಿರಿ ಅಂತ ಕೇಳತ್ತಾರ. ಯಾಕಂತಂದ್ರೆ ಇದು ಇವಾಗಿಂದಲ್ರಿ ಗೈಸ್, ಇವತ್ತು ಇದು ಒಂದು ಕನಸಿದ್ದಂಗೆ ತೆಗೋರಿ. ನೀವು ಯೂಟ್ಯೂಬ್ ಮಾಡಬೇಕು, ಈ ರೀತಿ ಎಲ್ಲ ವಿಡಿಯೋ ಮಾಡಬೇಕು, ಈ ರೀತಿ ಎಲ್ಲ ಹೇಳ್ಬೇಕು, ಈ ರೀತಿ ಎಲ್ಲ ಜರ್ನಿ ಎಲ್ಲ ತೋರಿಸ್ಬೇಕು, ಒಂಥರ ಸಿನಿಮ್ಯಾಟಿಕ್ ಥರ ವಿಡಿಯೋಗಳು ಮಾಡಬೇಕು ಅಂತ ಭಾಳ ಕೆಲಸ. ಮೊದಲೇ ಹಿಡಿದು ನಂಗೆ ಸ್ವಲ್ಪ ಎಡಿಟಿಂಗ್ನಾಗ ಇಂಟ್ರೆಸ್ಟೆಡ್ ಭಾಳ. ಅದ್ರ ಸಲುವಾಗಿ ಯೂಟ್ಯೂಬ್ನ ಚೂಸ್ ಮಾಡ್ದೆ. ಅದ್ರ ಸಲುವಾಗಿ ಏನು ಮಾಡ್ದೆ, ಆ ಟೈಮ್ನಾಗ ನನ್ನ ಹತ್ರ ಮೊಬೈಲ್ ಇರಲಿಲ್ಲ. ನನ್ನ ಹತ್ರ ಮೊಬೈಲ್ ಇರ್ಲಾರ ಬಟ್ಟಿಗೆ ನಾ ಏನು ಮಾಡ್ದೆ, ನಮ್ಮ ಅಕ್ಕನ ಹತ್ರ ಮೊಬೈಲ್ ಇತ್ತು. ಅದ್ರ ಸಲುವಾಗಿ ನಮ್ಮ ಅಕ್ಕಿಗೆ ಒಂದು ಯೂಟ್ಯೂಬ್ ಚಾನಲ್ ತೆಕ್ಕೊಟ್ಟ. ನನಗ್ರೆ ತೆಗೆಯೋದಾಗಲಿಲ್ಲ ಆ ಟೈಮಲ್ಲಿ. ಅದ್ರ ಸಲುವಾಗಿ ನಮ್ಮ ಅಕ್ಕಿಗೆ ಒಂದು ಎಜುಕೇಷನ್ ನಂತರ ಕನ್ನಡ ಗ್ರಾಮರ್ ಮತ್ತು ಇಂಗ್ಲೀಷ್ ಗ್ರಾಮರ್ ಅಂತ ಹೇಳ್ತಾಳೆ. ಆಕಿಂದ ಒಂದು ಚಾನಲ್ ಅದ, ಆಕಿಗೆ ಒಂದು ತೆಗೆದುಕೊಟ್ಟ. ಆಕಿಂದ ಏನು ಮಾಡ್ದೆ, ಡೈಲಿ ಆಕಿಂದೆ ವೀಡಿಯೋಸ್ಗಳು ಅವ್ರಿಗೆ ಕಳಿಸ್ದೆ, ಇವ್ರಿಗೆ ಕಳ್ದ, ಶೇರ್ ಮಾಡ್ದೆ, ಸಬ್ಸ್ಕ್ರೈಬ್ ಮಾಡಿಸ್ದೆ, ಇದೇ ರೀತಿ ಮಾಡ್ತಿದ್ದ. ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿ 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 ನಾನು 1-2-3 ಚಾನಲ್ ಎಲ್ಲ ತೆಗೆದ, ಅದು ಭೀ ಡಿಲೀಟ್ ಆಯಿತು. ಮತ್ತು ಒಂದಿಷ್ಟು ವ್ಲಾಗಿಂಗ್ ಚಾನಲ್ ತೆಗೆದ, ಅದು ಭೀ ಡಿಲೀಟ್ ಆಯಿತು. ಒಂದಿಷ್ಟು ಫೇಸ್ಲೆಸ್ ಚಾನಲ್ಗಳು ತೆಗೆದ, ಅದು ಕೂಡ ಡಿಲೀಟ್ ಮಾಡ್ದೆ. ಹಿಂಗೆ ಮಾಡಿ ಮಾಡಿ ಸಾಕಾಯಿತು. ಫೈನಲಿ ಒಂದೆಲ್ಲ ಮೊಬೈಲೆಲ್ಲ ತೊಗೊಂಡ ಕರೆಕ್ಟಾಗಿ ಮಾಡೋಣ. ಯಾವ ರೀತಿ ಅಂತಂದರೆ ಈಗ ಮೊಬೈಲ್ ತೊಗೊಂಬನಲ್ಲ ಎಲ್ಲ ವೀಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಲ್ಲ. ಮತ್ತೇನು ಮಾಡ್ದೆ, ಒಂದು ಸ್ಟ್ಯಾಂಡ್ ಅಂತ ತೊಗೋಬೇಕು ಅನ್ಕೊಂಡು ಅದು ಭೀ ಮಾಡೋದಾಗಲಿಲ್ಲ. ಹಿಂಗೆ ಬರೀ ಅನ್ಕೊಂಬದೇ ಆಯಿತು, ಏನೂ ಮಾಡೋದೇ ಆಗಲಿಲ್ಲ. ಅದ್ರ ಸಲಗೆ ಒಂದ್ಸಲ ಏನೇ ಆಗಲಿ ಒಂದ್ಸಲ ನಿರ್ಧಾರ ಮಾಡೇ ಬಿಡಾಮ ಅಂತ ಸ್ಟಾರ್ಟ್ ಮಾಡ್ದೆ. 44 ವೀಡಿಯೋಸ್ ಹಂಗೆ ಬಿಟ್ಟ. ಆ ಟೈಮಲ್ಲಿ 100 ಸಬ್ಸ್ಕ್ರೈಬರ್ ಆಗಿರು. 44 ವೀಡಿಯೋ ಬಿಟ್ಟ ಮೇಲೆ 100 ಸಬ್ಸ್ಕ್ರೈಬರ್ ಆದರು.
ಅದಾದ ನಂತರ ಹಂಗೆ ಬಿಟ್ಕೋತದ ವಿಡಿಯೋಗಳು ಸ್ವಲ್ಪ. ಆಮೇಲೆ 44 ತನಕ ಯಾವ ರೀತಿ ಆಗಿತ್ತು ಅಂತಂದ್ರೆ ಬರೀ 100 ಸಬ್ಸ್ಕ್ರೈಬರ್ ಅನ್ಸಿತ್ತು ಅದು. ಬಟ್ ನನಗೆ ಭಾಳ ದೊಡ್ಡದಿತ್ತು, ಯಾಕಂದ್ರೆ 44 ವೀಡಿಯೋಸ್ನಾಗೆ 100 ಸಬ್ಸ್ಕ್ರೈಬರ್ ಅಚೀವ್ ಮಾಡ್ದಲ್ಲ ಅಂತ ಒಂದು ಖುಷಿ ಇತ್ತು. ಯಾಕಂತಂದ್ರೆ ನಮ್ಮ ಅಕ್ಕನ ಮಾಡೋ ಟೈಮ್ನಾಗ ಭಾಳ ಪ್ರಾಬ್ಲಮ್ ಆಗ್ಯದ. ಅಂದ್ರೆ 3 ವರ್ಷ 4 ವರ್ಷ ಬೇಕಾದ್ರೆ ಗೈಸ್ ಅದು ಮಾನಿಟೈಸೇಷನ್ ಆಗ್ಬೇಕಂತಂದ್ರೆ ಅದು ಚಾನಲ್ ಅಂದ್ರೆ ಇನ್ನೂ ಕೂಡ ಆಕಿಂದು 3000 3200 3400 ಅಷ್ಟೇ ಜನ ಸಬ್ಸ್ಕ್ರೈಬರ್ ಇನ್ನ ಈಗೂ ಕೂಡ. ಬಟ್ ಆಕಿಂದು ಮಾನಿಟೈಸೇಷನ್ ಆಗ್ಯದ ಆಲ್ರೆಡಿ ಚಾನಲ್, ಬಟ್ ನಂದು ಇನ್ನೂ ಮಾನಿಟೈಸೇಷನ್ ಆಗಿಲ್ಲ. ಇದು ಸಬ್ಸ್ಕ್ರೈಬರ್ ಮೇಲೆ ಹೋಗಲ್ರಿ ಗೈಸ್ ಮಾನಿಟೈಸೇಷನ್ ಆಗೋದು. ಇದು ಏನಂತಾರೆ ವಾಚ್ ಅವರಲ್ಲಿ ಒಂದು ಕಂಡೀಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ ಅವ್ರದ್ದು, ಇಷ್ಟೆಲ್ಲ ಕಂಪ್ಲೀಟ್ ಮಾಡಬೇಕು, ಅವಾಗೇ ನಿಮ್ದು ಏನಾಗ್ತದೆ ಮಾನಿಟೈಸೇಷನ್ ಆಗ್ತದೆ ಚಾನಲ್ ಅಂತ ಇರ್ತದೆ. ಅದು ಕೂಡ ನಮ್ಮದು ಕೂಡ ಆಲ್ಮೋಸ್ಟ್ ಅಲ್ಲಿ ಜಲ್ದಿ ಆಗ್ತದೆ. ಆಗಲಿ, ನಿಮ್ದೆಲ್ಲ ಪ್ರೀತಿ ಆಶೀರ್ವಾದ ನಮ್ಮ ಜೊತೆ ಇದೇ ಇರ್ತದೆ. ಎಲ್ಲ ಮಾಡ್ಕೋತದ ಕಂಟಿನ್ಯೂಸ್ ಬಿಟ್ಕೋತದ. 500 1000 ಆಯಿತು, 1000 ನಿಂತ 5000 ಆಯಿತು, ಅಲ್ಲಿ ನಿಂತ 10,000, ಈಗ 20,000 ಫ್ಯಾಮಿಲಿ ಅದ, 22,000 ಅಂತ ಹೇಳ್ಬೋದು. ಫುಲ್ ಫ್ಯಾಮಿಲಿ ದೊಡ್ಡದೇ ಆಗ್ಯದ. ಇನ್ನೂ ದೊಡ್ಡದಾಗಲಿ, ನಿಮ್ದೆಲ್ಲ ಪ್ರೀತಿ ಸಪೋರ್ಟ್ ಹಿಂಗೆ ಇರಲಿ. ಇನ್ನೂ ಈಗ ಸ್ಟಾರ್ಟ್ ಆಗ್ಯದ, ಮುಂದೆ ಇನ್ನೂ ಭಾಳ ದೊಡ್ಡ ಜರ್ನಿ ಅದ. ಭಾಳ ಎಲ್ಲ ಪ್ರಾಬ್ಲಮ್ ಬರ್ತಾವೆ, ಎಲ್ಲ ಫೇಸ್ ಮಾಡ್ಬೇಕಾಗ್ತದೆ. ಒಂದೊಂದು ಡ್ರೀಮ್ಸ್ ಅವ, ಈ ರೀತಿ ಎಲ್ಲ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಎಲ್ಲ ವೀಡಿಯೋ ಆ ರೀತಿ ಮಾಡೋಕೆ ಈ ರೀತಿ ಮಾಡಬೇಕು, ಎಲ್ಲ ಭಾಳ ಅವರಿ ಗೈಸ್. ಯಾವ ರೀತಿ ಡೇಸ್ಗಳು ಹೋಗ್ತಾ ಆ ರೀತಿ ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ, ಎಲ್ಲ ತಿಳಿಸ್ತಾ ಹೋಗ್ತೀನಿ. ನನ್ನ ಜರ್ನಿ ನಿಮ್ಮ ಜೊತೆ ಹಂಚ್ಕೊತಿರ್ತೀನಿ. ಓಕೆ ಗೈಸ್, ಹೆಂಗೆ ಅನ್ನಿಸ್ತು ಈ ವಿಡಿಯೋ? ಸೊ ಫಸ್ಟ್ ಟೈಮ್ ಈ ರೀತಿ ಎಲ್ಲ ಕ್ವಶನ್ ನಾ ಏನೇನು ಮಾಡ್ಲತ್ತೀನಿ ಎಲ್ಲ ಫಸ್ಟ್ ಟೈಮ್ ಯಾವ್ದಾರಿಗೆ ಕ್ವಶನ್ ಆನ್ಸರ್ ಎಲ್ಲ ಹೇಳೋದು. ಏನಾದರೂ ಮಿಸ್ಟೇಕ್ ಆದರೆ, ಏನಾದರೂ ಕಂಟಿನ್ಯೂಸ್ ಅದೇ ರಿಪೀಟ್ ಏನಾರು ಹೇಳಿದ್ದು ಅಂತಂದ್ರೆ, ಮತ್ತೇನು ನಿಮಗೆ ಇನ್ನೂ ಡೌಟ್ ಇದ್ದು ಅಂತಂದ್ರೆ, ಏನಾರು ಕ್ವಶನ್ ಇದ್ದು ಅಂತಂದ್ರೆ ಬಿ ಕೇಳ್ರಿ. ಏನಾರು ಮಿಸ್ಟೇಕ್ ಇತ್ತು ವಿಡಿಯೋ ಮಾಡೋದ್ರಾಗ, ಅಲ್ಲಿ ಏನಾರು ಅಣ್ಣ ಹಿಂಗೆ ಮಾಡಿ ಆ ರೀತಿ ಏನ್ರಿ ಇತ್ತಂದ್ರೆ ಭೀ ನಿಮ್ಮ ಸಜೆಷನ್ಗಳು ಹೇಳ್ರಿ. ನಿಮ್ಮ ಸಜೆಷನ್ ಭಾಳ ಹೆಲ್ಪ್ ಆಗ್ತಾವ ನನಗೆ. ಏನ್ರಿ ಇತ್ತಂದ್ರೆ ಭೀ ಡೈರೆಕ್ಟಾಗಿ ಹೇಳ್ರಿ, ಏನು ಹಾಕಿರ್ಲಕ್ಕ ನೋ ಪ್ರಾಬ್ಲಮ್. ಏನು ಮತ್ತೆ ಕ್ವಶನ್ಗಳು ಇದ್ದು ಅಂದ್ರೆ ಬೇಕು ಹೇಳ್ರಿ. ಇನ್ನೊಂದು ಏನಂತಂದ್ರೆ ಇನ್ನೊಂದು ಕ್ವಶನ್ ಬಿಟ್ಟಿನಿ, ರೆಂಟ್ ಎಷ್ಟು ಅಂತ ಕೇಳತ್ತೀರಿ. ಇದಕ್ಕೆ 5500 ಆಲ್ರೆಡಿ ಹೇಳಿದ್ದೀನಿ. ಇದ್ರ ಮೇಲೆ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ, ನೋಡಿಲ್ಲ ಅಂತಂದ್ರೆ ನೋಡ್ರಿ. ಆಲ್ರೆಡಿ ಲಾಂಗ್ ವೀಡಿಯೋಸ್ಗಳು 3-4 ಆಲ್ರೆಡಿ ಬಿಟ್ಟಿದ್ದೀನಿ ನಾನು. ನೀವು ಬಿಡು ಅಂತೀರಿ, ಬಟ್ ಆಲ್ರೆಡಿ ಬಿಟ್ಟಿದ್ದೀನಿ. ಯಾರ್ಯಾರು ನೋಡಿಲ್ಲ, ಯಾರ್ಯಾರಿಗೆ ಗೊತ್ತಿಲ್ಲ, ಡೈರೆಕ್ಟಾಗಿ ಹೋಗಿ ನೋಡ್ರಿ. ಓಕೆ ಗೈಸ್, ಡನ್. ಈ ವಿಡಿಯೋ ಹ್ಯಾಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಎಲ್ಲರೂ ಮಸ್ತನಾಗಿರ್ರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಇವತ್ತಿನ ನೋಡಿ ಇಲ್ಲೇ ಮುಗಿಸ್ತಾ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.